12 2 7 14 2 8 16 2 9 18 2 10 20 ಮೆತ್ತಿಗೆ ಕೊಡಯ್ಯ ಕಿವಿ ಕಿತ್ತಾಯ್ತೈತೆ. ಮೆತ್ತಿಗೆ ಹೇಳಿದ್ರೆ ಎಲ್ಲಾ ಹುಡುಗರಿಗೂ ತಿಳಿಬೇಕಲ್ಲ ಗೌಡ್ರೆ. ತಲೆ ಅಲ್ಟೆ ಮಾತಾಡ್ಬೇಡ, ಹೇಳ್ದಷ್ಟು ಕೇಳು. ಆಗ್ಲಿ ಗೌಡ್ರೆ. ಮಕ್ಕಳೇ, ಇವತ್ತಿ ಮಗ್ಗೆ ಸಾಕು. ಲೆಕ್ಕದಲ್ಲಿ ಪ್ರಶ್ನೆ ಕೇಳ್ತೀನಿ, ಒಬ್ಬೊಬ್ಬರಾಗಿ ನಿಂತು ಉತ್ತರ ಹೇಳಿ. ಗೌಡ್ರೆ, ತಮ್ಮಿಂದಲೇ ಪ್ರಾರಂಭ ಮಾಡೋಣ. ನಿನ್ನೆ ಹೇಳ್ಕೊಟ್ ಲೆಕ್ಕ 6 4. ಓ ಗೊತ್ತು ಗೊತ್ತು. 6 4 12. 6 4 12 ಅಲ್ಲ ಗೌಡ್ರೆ, 6 4 10. ಚಂದ್ರಪಳ್ಳಿ ಚಂದ್ರೇಗೌಡ್ರ ಮಗ ಈ ರಾಜೇಗೌಡ ಹೇಳದ್ಮೇಲೆ ಮುಗೀತ್. 6 4 12 ಅಂದ್ರೆ ಅದ್ 12 ಆಗ್ಬೇಕು. ಚೌಕಾಸಿ ವ್ಯಾಪಾರ ನಂತಾವ್ ನಡೆಯಕ್ಕಿಲ್ಲ. ಲೆಕ್ಕ ಯಾರಪ್ಪನ ಸೊತ್ತು ಅಲ್ಲ. ಸೋತು ಉದ್ದ ಇದೆಯಾ, ಎಷ್ಟೊಂದು ದುರಹಂಕಾರದ ಮಾತಾಡ್ತಿದೀಯಾ. ನಿಮ್ಮ ಅಪ್ಪನ ದಾರಿಲಿ ನೀನು ನಡೆದು ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ. ಏನೇನಾರ ಅಪ್ಪಾಗಿಪ್ಪ ಅಂತ ಶಾನೆ ಮಾತಾಡ್ತೀರಾ? ದೌಡ ಲುದ್ರದತ್ತು ಉಸ್ತಾರ್. ದೊಡ್ಡವರು ಗುರುಗಳನ್ನು ಗೌರವಿಲ್ಲದೆ ಬಾಯಿ ಬಂದಾಗ ಮಾತಾಡ್ತಾ ನನಗೆ ಎದುರು ವಾದಿಸ್ತಾ ಇದೀಯಾ? ಬಡವ ನನ್ನ ಮಗನ ಮೇಲೆ ಕೈ ಎತ್ತೋಷ್ಟು ಪೊಗರು ಬಂತೇನ್ರಿ ನಿಮಗೆ? ಪರದೆ ಇರ್ತದ. ದೇವಸ್ಥಾನದ ಪುಳಿಯೋರೆ ತಿಂದು ತಿಂದು ಮೆದುಳು ಮೈ 2 ಬಸ್ಕೊಂಡವ್ರೆ ಅಲ್ರಿ ಮೇಷ್ಟ್ರೆ. ಇವತ್ತು ನಮ್ ಚಿಕ್ಕ ಸಾವುಕಾರ ಮೇಲೆ ಕೈ ಎತ್ತವ್ರು, ನಾಳೆ ನಮ್ ದೊಡ್ಡ ಸಾವುಕಾರ ಮೇಲೆ ಕೈ ಎತ್ತಲ್ಲ, ಏನ್ ಗ್ಯಾರಂಟಿ? ಐಗಳಿಗೆ 4 ಅಕ್ಷರ ಕಲ್ಸ್ಕೊಂಡು ಬಂದ್ಬಿಟ್ಟು ಏನ್ರಿ ಅಲ್ಲ. ಮೇಷ್ಟ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಗೌಡ್ರೆ, ಈ ಮೇಷ್ಟ್ರು ಪಂಚೆ ಶರ್ಟ್ ಕಳಿಸಿ ಪಾಳಿದಾಗೆಲ್ಲ ಓಡಾಡಿಸ್ಲಾ? ಬೇಡ ರಾಜೇಗೌಡ್ರೆ, ಈ ಮೇಷ್ಟ್ರು ನಿಮ್ ಕೆನ್ನೆಗೆ ಹೇಗ್ ಹೊಡೆದ್ರು ಅಂತ ಸ್ವಲ್ಪ ತೋರಿಸಿ. ಅಪ್ಪ, ಮೇಷ್ಟ್ರ ಕೆನ್ನೆ ಎಟ್ಕಾಕಿಲ್ಲ. ಶುರು ಮಾಡಿ. ಅಪ್ಪ ತೋರಿಸ್ಲಾ? ಅಪ್ಪ ತುಂಬಾ ಚೆನ್ನಾಗೈತೆ, ಇನ್ನೊಂದ್ ಸಾರಿ ತೋರಿಸ್ಲಾ? ಪಾಠ ಹೇಳ್ಕೊಡೋ ಮೇಷ್ಟ್ರು ದೇವರ ಸಮಾನ, ಅವ್ರನ್ನು ಹೊಡಿತೀಯ? ಹೊಡಿತೀಯನು? ನಿನ್ನಂತ ಮಗನ್ ಇರೋದ್ರ ಬದಲು ನನಗ್ ಮಕ್ಳಿಲ್ದೇ ಎಷ್ಟೋ ಚೆನ್ನಾಗಿರ್ತಿತ್ತು. ಒಳಗ್ ಹೋಗ್ತೀಯ ಅಲ್ವೋ? ನೀವು ತಾಯಿ, ಗೌಡ್ರಿ ಸಿಟ್ಟು ಬಂದ್ರೆ ಏನ್ ಅನಾಹುತ ಆಗುತ್ತೆ ಅಂತ ನಿಮ್ಗೂ ಗೊತ್ತು. ನನ್ನ ಹಣೆ ಬರಕ್ ನೀವ್ ಯಾಕೆ ಹೇಳ್ತಿರ್ತೀರಾ? ಒಳಗೋಗಿ ತಾಯಿ, ಒಳಗೋಗಿ. ಮೇಷ್ಟ್ರೆ, ಇನ್ಮೇಲೆ ಈ ತರದ್ದೆಲ್ಲ ನಡೆಯಬಾರ್ದು. ಎಚ್ಚರಿಕೆ. ನೀವು ಹುಡುಗರ ಮೇಷ್ಟ್ರ ಆಗಕ್ ಬಂದು ದಂದ ಮೇಷ್ಟ್ರ ಆಗ್ಬೇಕಾಗಿತ್ತು. ಅರೆ ಏನ್ರಿ ಯಾಕೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ನಾಗನ್ ಹೇಳ್ತೀರಾ? ಅರೆ ಹೇಳ್ಕೊ ಹೋಗ್ರಿ, ನಾವ್ ಯಾರಿಗೂ ಎದುರಾಕಿಲ್ಲ. ಯಾರಪ್ಪ ಅದು ನಮ್ಮ ಮನೆಯಾಗ ಬಂದಿರೋದು? ಲಕ್ಷ್ಮಿ, ಯಾಕೆ ಬಂದೆ? ಅವ್ವ ಮೆಣಸಿನ್ಕಾಯಿ ಕೊಟ್ಟು ಬಂದ್ಲು, ಅದಕ್ಕೆ ಬಂದೆ. ಮೆಣಸಿನ್ಕಾಯ? ಎಲ್ಲೈತೆ ಮೆಣಸಿನ್ಕಾಯಿ? ನಾನು ನೋಡ್ಬೇಕು ಅನ್ನೋ ಆಸೆಯಿಂದ ಒಂದು ಮೆಣಸಿನಕಾಯಿ ಒತ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟ. ದಾರಿನ ನೀನು ರಾಮ ಅಟ್ಕಾಯ್ಕೊಂಡು ಸಾಲ್ದ, ಮನೆ ತಾವ್ ಬೇರೆ ಬರ್ಬೇಕಾ? ಹಿಂಗೆಲ್ಲ ಬರ್ಬೋದಾ? ಬಂದ್ರೇನಾಗುತ್ತೆ? ಬಂದ್ರೇನಾಗುತ್ತೆ? ಬೇಳೆಕಾಳು ಬೈತದೆ ಅಮ್ಮಣ್ಣಿ. ಒಳ್ಳೆ ಮಾತನ್ನ ಹೋಯ್ತು ಇಲ್ವೋ? ನಾ ಹೋಗಲ್ಲ. ಹೋಗಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಯಾಕೆ ಹೋಗ್ಬೇಕು? ನನ್ನ ಇಷ್ಟ, ನಾ ಹೋಗಲ್ಲ. ಹೋಗಿಲ್ಲ ಅಂದ್ರೆ ಕುತ್ಕೆಡ್ದು ಆಚೆ ತಳ್ಬಿಡ್ತೀನಿ. ಹೋಗೆ. ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಗಂಡಿಬೀರಿ, ಜಗಳ ಗಂಟಿ, ಬಾಯಿ ಬಡ್ಕಿ, ಹೋಗೆ ಹೋಗು. ಗಂಡಿಬೀರಿ, ಜಗಳ ಗಂಟಿ, ಬಾಯಿ ಬಡ್ಕಿ. ನಿನ್ ತಮ್ಮಯ್ಯ ಅಂತೀನಿ ಕಣೆ.
ತಪ್ಪಾಯ್ತು ಕಣೆ. ಲಕ್ಷ್ಮು ಅಡ್ಬೇಡ ಕಣೆ, ನನ್ ಮಾನ ಮರುವಾದ ಪ್ರಶ್ನೆ ಕಣೆ. ಲಕ್ಷ್ಮು, ಊರಿನ ಜನ ತಪ್ಪಾಗಿ ತಿಳ್ಕೊತಾರೆ ಕಣೆ. ಸುಮ್ಕಿರೆ ಸುಮ್ಕಿರೆ ಸುಮ್ಕಿರು 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 ಸುಮ್ಕಿರು. ಒಂದ್ಸಲ ಹೇಳಿದ್ರೆ ಕೇಳು. ಸುಮ್ಕಿರು ಸುಮ್ಕಿರು ಅಂದ್ರೆ ಸುಮ್ಕಿರ್ಬೇಕು. ಸುಮ್ಕಿರು ಸುಮ್ಕಿರು ಸುಮ್ಕಿರು. ಲೇ ನಾಗ, ಯಾಕಲ ಹಿಂಗ್ ಬಿಡ್ಕೊತಾವ್ನಿ? ಅಡ್ಬೇಡ ಸುಮ್ಕಿರು. ಎಲ್ಲೋ ಎಡ್ತವ್ರಿಗೆ ಹೋಗಿ ಎಡವಟ್ ಆಗ್ಬಿಡವನು ಅಷ್ಟೇ. ಯಾಕ್ರ ಬಂದ್ರಿ ಇಲ್ಲಿ? ಕೋತಿ ಕುಣಿತಾ ಇದ್ದಲ್ಲ, ಹೋಗ್ಲ ಹೋಗಲ್ಲ. ನಿಮ್ ಕೆಲಸ ನೋಡ್ಕೆ ಹೋಗಿ. ಯಾರ ಹಿಂಗ್ ಬಿಡ್ಕೊತಾ ಇದ್ಯಾ? ಹೋಗಲೇ ಹೋಗ. ಇವನು ಎದ್ವಾದ ಎಡವಟ್ಟಾಗಿ ನಡೀರಲಿ. ದೊಡ್ಡದಾಗಿ ದೊಡ್ಡ ಮನಸ್ಸ. ಎಡ್ತವ್ರಿಗೆ ಹೋಗಿ ಎಡವಟ್ ಆಗ್ಬಿಡ್ತಂತೆ. ಎಡವಟ್ ಎಡವಟ್ಟು ಅಂದ್ರೆ ಇದೇನಾ? ಇರ್ಬೋದು. ಒಳ್ಳೆ ಪುಜಿತೆ ಆಗೋಯ್ತಲ್ಲಪ್ಪ. ಯಾಕಿಂಗಾಯ್ತು? ಗಿರಿಜಾ, ನೋಡಿ ನೀರ್ ತಗೊಂಬ. ತರ್ತೀನಿ. ರಾಜೇಗೌಡ್ರೆ, ರಾಜೇಗೌಡ್ರೆ, ಗಿರಿಜಾ, ರಾಜೇಗೌಡ್ರಲ್ಲಿ ನಾನ್ ತವ್ರ ಮನೆ ಕಳ್ಸಿದ್ದೀನಿ. ಅವ್ರ ಮನೆಗ? ಯಾಕೆ? ಅವನ್ ಇನ್ಮೇಲೆ ಅಲ್ಲೇ ಓದ್ತಾನೆ. ಇಲ್ಲೇನಾಗಿತ್ತು ಅಂತ? ಮಕ್ಕಳ ಭವಿಷ್ಯ ಅವ್ರನ್ನ ಬೆಳೆಸೋ ರೀತಿಲಿದೆ. ಗಿಡವಾಗಿ ಬಗ್ದೇ ಇದ್ಮೇಲೆ ಮರವಾಗಿ ಬಗ್ಸೋಕ್ಕಾಗಲ್ಲ. ಅದಕ್ಕೆ ಅಂದ್ರೆ ನನ್ ಮಗ ಸಾಧು ಸಾಕಿದ ಗಿಣಿ ಆಗ್ಬೇಕು, ಕಟ್ಕ ಸಾಕಿದ ಗಿಣಿ ಆಗ್ಬಾರ್ದು. ನನ್ನ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗ್ ಗೊತ್ತು. ಅವನು ಅಪ್ಪನ್ನೇ ಮೀರಿಸುವಂತ ಮಗ ಆಗಬೇಕು. ಈ ಪಾಳಿದ ಜನರು ನನ್ನನ್ನು ನೋಡಿದ್ರೆ ಹೇಗೆ ನನ್ನ ಕೈ ಮುಗಿತಾರೋ, ನಾನ್ ಕಣ್ ಬಿಟ್ರೆ ಹೇಗೆ ನನ್ನ ಕಾಲಿಗೆ ಬೀಳ್ತಾರೋ, ಅದೇ ರೀತಿ ನನ್ ಮಗನ್ ಮುಂದೆ ನಾನು ನಡ್ಕೋಬೇಕು. ಗೊತ್ತಾ? ನಿಮ್ಮ ಕೈ ಮುಗಿಯೋದು, ಕಾಲಿಗೆ ಬೀಳೋದು ನಿಮ್ ಮೇಲಿನ ಗೌರವದಿಂದ. ಯಾವ ಗಳಿಗೆ ನಿಮ್ಮ ಕೆಟ್ಟ ದೃಷ್ಟಿ ತಮ್ಮ ಮೇಲ್ ಬೀಳುತ್ತೋ ಅನ್ನೋ ಒಂದೇ ಕಾರಣದಿಂದ. ಇನ್ಮೇಲಾದ್ರೂ ನಿಮ್ಮ ಕೆಟ್ಟ ಚಟಗಳನ್ನ ಬಿಟ್ಟು ಬಿಡಿ. ನಿಮ್ಮ ಸುಖಕ್ಕೋಸ್ಕರ ಊರಿನ ಜನ ಗೋಳಿಕೋಬೇಡಿ. ದೇವ್ರು ಖಂಡಿತ ಕ್ಷಮಿಸಲ್ಲ. ಅವ್ರ ಕಣ್ಣೀರಿನ ಶಾಪ ನಮಗ್ ತಟ್ಟುತ್ತೆ ಅಂದ್ರೆ ತಟ್ಟುತ್ತೆ. ಗಿರಿಜಾ, ಕಟ್ಕೊಂಡ್ ಗಂಡಂಗೆ ಎದುರುವಾದಿಸ್ತೀಯ? ಹೊಡೀರಿ, ಸಾಯಿಸಿ, ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ಆದ್ರೆ 4 ಜನರಾಗಿ ನನ್ನ ಮಗನು ಒಳ್ಳೆಯವನಾಗಿ ಬೆಳಿಬೇಕು ಅನ್ನೋದೊಂದೇ ಒಂದು ಆಸೆ ನನಗೆ. ನನಗ್ ಮಾತ್ರ ಅಲ್ಲ, ಎಲ್ಲಾ ತಾಯಂದಿರಿಗೂ ತಮ್ಮ ಮಕ್ಕಳು ಒಳ್ಳೆ ದಾರಿಲಿ ಬೆಳಿಬೇಕು ಅಂತಾನೆ ಇಷ್ಟಪಡೋದು. ನಿನ್ ಹರಿಕತೆ ನಂಗೆ ಬೇಕಾಗಿಲ್ಲ. ಅವನ್ನ ಹೇಗೆ ಎಲ್ಲಿ ಬೆಳೆಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು.
ಇದೇನು ಇನ್ನೊಂದು ವರ್ಷ ಬರೋಲ್ಲ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಬಂದಿದೆಯಲ್ಲ. ನಾಗಣ್ಣ, ಯಾಕೋ ಹಾಗೆ ನಿಂತಿದೆ? ನಾಗಣ್ಣ, ನಾಗಣ್ಣ, ನಾನು ಇಲ್ಲಿಗೆ ಯಾಕೆ ಬಂದೆ? ಚೆನ್ನಾಗಿದೆ ಕಣೋ. ಇದ್ದಕ್ಕಿದ್ದಾಗ ಬಂದೋನು ನೀನು ಯಾಕೆ ಬಂದೆ ಅಂತ ನಮ್ಮನ್ನೇ ಕೇಳ್ತಾ ಇದೀಯಾ? ಏನಾದ್ರೂ ಮರ್ತೋಗಿರ್ಬೋದು. ಇಲ್ಲ ಕಣವ, ನಾನು ಯಾಕೆ ಬಂದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣವ. ನಾನು ಯಾಕೆ ಬಂದೆ? ಅಮ್ಮ,